ಸೊ 2015 ಇಸ್ವಿ ಹೋಂಡಾ ಸಿಟಿ VX ಮಾಡಲ್ ಸನ್ರೂಫ್ ಇರೋವಂಥದ್ದು ಫಸ್ಟ್ ಓನರ್ ವೆಹಿಕಲ್ನ ಇವತ್ತು ದೆಹಲಿಯಿಂದ ಬೆಂಗಳೂರಿಗೆ ತರಿಸಿ ಸರ್ವಿಸ್ ಎಲ್ಲ ಮಾಡಿಸಿ ಸೊ ಹ್ಯಾಂಡೆಡ್ ಓವರ್ನ ಮಾಡ್ತಾ ಇದ್ದೀವಿ ಆಲ್ರೆಡಿ ಬೈಯರ್ಗೆ. ಆಟೋಮೆಟಿಕ್ ಇದು 72,000 ಕಿಲೋಮೀಟರ್ ಓಡಿರೋಂಥ ಗಾಡಿ. ಹೈವೇನಲ್ಲಿ ನಿಮಗೆ ಹೆಚ್ಚು ಕಡಿಮೆ 14ರಿಂದ 15 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಮತ್ತು ಸಿಟಿನಲ್ಲಿ ನಿಮ್ಗೆ 12ರಿಂದ 13 ಕೊಡುತ್ತೆ. ಗೇರ್ ಬಾಕ್ಸ್ ಇದರಲ್ಲಿ ತುಂಬ ಸ್ಮೂತಾಗಿರುವಂಥದ್ದು ಮತ್ತು ಯಾವುದೇ ತರಹದ ಲ್ಯಾಗಿಂಗ್ ಇಲ್ಲದೆ ಇರುವಂತಹ ಒಂದು ಆಟೋಮೆಟಿಕ್ ಗಾಡಿನ ನೀವು ನೋಡ್ತಾ ಇದ್ದರೆ ಸೊ ಹೋಂಡಾ ಸಿಟಿ ಇಸ್ ದ ಬೆಸ್ಟ್ ಆಪ್ಷನ್, ಸ್ಪೆಷಲಿ ಈ ಪೆಟ್ರೋಲ್. ಸೊ ಟೊಯೋಟಾದಲ್ಲಿ ಹೇಗೆ ಡೀಸೆಲ್ ವೆಹಿಕಲ್ ರಿಲಯಬಲ್ಲು ಹಾಗೆ ಹೋಂಡಾ ಸಿಟಿ ಬಂದು ಪೆಟ್ರೋಲ್ನಲ್ಲಿ ರಿಲಯಬಲ್ ಆ್ಯಂಡ್ ಎಸ್ಪೆಷಲಿ ಹೋಂಡಾ ಸಿಟಿ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಸಿಟಿ ಆ್ಯಂಡ್ ಹೈವೇ ಪರ್ಪಸ್ ಎರಡಕ್ಕೂ ಇದೆ. ಸೊ ಇದರಲ್ಲೂ ಕೂಡ ನಿಮಗೆ ಮ್ಯಾನ್ಯುಯಲ್ ನೀವು ಯೂಸ್ ಮಾಡ್ತಿದ್ರೆ ಇದರಲ್ಲಿ ಪ್ಯಾಡಲ್ ಶಿಫ್ಟರ್ ಕೂಡ ಇದೆ. ಸೊ ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಇದೆ. ಸೊ ನಿಮಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ಇದೆ, ಸಿಸ್ಟಮ್ ಕೂಡ ಇದೆ, ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾನು ಕೂಡ ಇದೆ, ಆಟೋಮೆಟಿಕ್ ಎಸಿನೂ ಕೂಡ ಇದೆ. ಸೊ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಕೂಡ ಇದೆ. ಸೊ ನಿಮ್ಗೆ ಏನೇನು ಬೇಕೋ ರಿಮೈನ್ ಎಲ್ಲನೂ ಕೂಡ ಇದೆ. ಆ್ಯಂಡ್ ಇದರಲ್ಲಿ ನಿಮಗೆ ವಿ ಮಾಡಲಲ್ಲಿ ನಿಮಗೆ ಈ ಒಂದು ಆಪ್ಷನ್ ಬರಲ್ಲ 2015ಅಲ್ಲಿ. ಇದು ಬಂದು ಎಕನಾಮಿಕ್ ಮೋಡ್ ಕೂಡ. ಸೊ ಈ ಎಕನಾಮಿಕ್ ಮೋಡ್ ಆಡ್ ಮಾಡಿಕೊಂಡ್ರೆ ನಿಮಗೆ ಹೆಚ್ಚು ಕಡಿಮೆ 1ರಿಂದ 1.5 ಕಿಲೋಮೀಟರ್ ಎಕ್ಸ್ಟ್ರಾ ನಿಮಗೆ ಮೈಲೇಜ್ ಕೂಡ ಬರುತ್ತೆ. CD ಪ್ಲೇಯರ್ ಕೂಡ ಇದೆ, USB ಆಕ್ಸ್ ಪವರ್ ಎಲ್ಲನೂ ಕೂಡ ಇದೆ, ಆಂಡ್ರಾಯ್ಡ್ ಕೂಡ ಇದೆ. ಬಟರ್ ಸ್ಮೂತ್ ಆಗಿರುವಂತಹ ಗೇರ್ ಬಾಕ್ಸ್, ತುಂಬ ರಿಲಯಬಲ್ ಆಗಿರುವಂತಹ ಗೇರ್ ಬಾಕ್ಸ್. ಸೊ ನೀಟ್ ಮೈಂಟೈನ್ ಮಾಡಿರುವಂಥದ್ದು ಅಫಿಷಿಯಲ್ ಗಾಡಿ. ಸೊ ಇವತ್ತು ಬೆಂಗಳೂರಿಗೆ ಬಂದು ನೀಟಾಗಿ ಕೊಟ್ಟಿದೆ. ಸೊ ನಾವು ಸರ್ವಿಸ್ ಕೊಟ್ಟನಷ್ಟೇ, ಜಾಸ್ತಿ ಏನು ಆ ಥರ ಮೇಜರ್ ಯಾವುದೇ ರೀತಿ ಇಶ್ಯೂಸ್ ಕೂಡ ಇರಲಿಲ್ಲ. ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿರೋಂಥ ಗಾಡಿ. ಗಾಡಿ ಕ್ಲೀನ್ ಆಗಿ ನೀಟಾಗಿದೆ. ಆಕ್ಸಿಡೆಂಟ್ ಏನು ಯಾವುದೇ ರೀತಿ ಆಕ್ಸಿಡೆಂಟ್, ಮೇಜರ್ ಆಕ್ಸಿಡೆಂಟ್ ಯಾವುದೂ ಕೂಡ ಇದಿಲ್ಲ. ಸೊ ಎಲ್ಲ ಕೂಡ ಎಲೆಕ್ಟ್ರಿಕ್ ಆಗಿರಲಿ, ಸೊ ನಿಮಗೆ ಮಿರರ್ ಸೈಡ್ ಅಡ್ಜಸ್ಟ್ಮೆಂಟ್ ಆಗಿರಲಿ ಎಲ್ಲನೂ ಕೂಡ ನಿಮಗೆ ವರ್ಕಿಂಗಲ್ಲಿದೆ. ಸೊ ತುಂಬ ಚೆನ್ನಾಗಿರುವಂಥ ಮೈಂಟೈನ್ ಮಾಡಿರೋಂಥ ಗಾಡಿ. ಸೊ ನಿಮ್ಮಲ್ಲಿ ಯಾರಿಗಾನ ಕೂಡ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ, ಸ್ಪೆಷಲಿ ಆಟೋಮೆಟಿಕ್ ಗಾಡಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಸೊ ಈ ಒಂದು ಗಾಡಿ ನಿಮಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಅಂತ ಅದ್ಭುತವಾದ ಗಾಡಿ ನಿಜವಲ್ಲ. ಆ್ಯಕ್ಚುಲಿ ಆ ಗಾಡಿ ಸೀರಿಯಸ್ಲಿ ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಆ ಗಾಡಿ ಓಡಿಸಿನೂ ಇಷ್ಟ ಆಯಿತು. ಆ್ಯಕ್ಚುಲಿ ಅದು ಇಲ್ಲಿ ನೆಲಮಂಗಲ ಪಾರ್ಕಿಂಗ್ ಏರಿಯಾಗೆ ಬಂದಮೇಲೆ ಅಲ್ಲಿಂದ ನಾಗರಬಾವಿಗೆ ತಂದು ಅಲ್ಲಿ ಜನರಲ್ ಸರ್ವಿಸ್ ಎಲ್ಲ ಮಾಡಿಸಿ ನಂತರ ಅಲ್ಲಿಂದ ವೈಟ್ ಫೀಲ್ಡ್ಗೆ ನಾನೇ ಡೆಲಿವರಿ ಕೊಟ್ಟಿದ್ದು. ಹತ್ತತ್ರ ಒಂದು 60-70 ಕಿಲೋಮೀಟ್ರ್ ಡ್ರೈವ್ ಮಾಡಿರಬಹುದು ಆ ಗಾಡಿನಲ್ಲಿ. ಒಳ್ಳೆ ಕಂಫರ್ಟ್, ಬೋರೇ ಆಗದಿರುವಂಥ ಒಂದು ಗಾಡಿ. ಸಿಟಿ ಹೈವೇ ಎರಡಕ್ಕೂ ಕೂಡ ಬೇಕಾಗಿರೋ ಮೈಲೇಜು ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿ ಬರುತ್ತೆ. 8 ಫುಟ್ ಮೇಂಟೈನ್ ಮಾಡಿದ್ರೆ 16 ಬರುತ್ತೆ. ಸ್ಪೆಷಲಿ ನಂಗೆ ತುಂಬ ಇಷ್ಟ ಆಗಿದೆ. ಇತ್ತೀಚೆಗೆ AMTಗಳು ಓಡಿಸಿ ಬೇಜಾರಾಗ್ಬಿಟ್ಟಿದೆ. ಅಷ್ಟು ವರ್ಸ್ಟ್ ಕೇಸು. ತುಂಬ ದಿವಸ ಆದಮೇಲೆ ಹೋಂಡಾ ಸಿಟಿನ ಅದರಲ್ಲೂ ಸ್ಪೆಷಲಿ ಹೋಂಡಾ ಸಿಟಿ ಓಡಿಸ್ತೀನಿ, ಬಟ್ ಆಟೋಮೆಟಿಕ್ ಓಡಿಸಿ ತುಂಬ ದಿವಸ ಆಗೋಗಿತ್ತು. ತುಂಬ ಅಪರೂಪದ ಗಾಡಿ ಅದು ಆಟೋಮೆಟಿಕ್. ಇಲ್ಲಂತೂ ಸಿಗ್ತಾನೆ ಇಲ್ಲ, ತುಂಬ ಕಡಿಮೆ. ಮ್ಯಾನ್ಯಲ್ ಸಿಗುತ್ತೆ, ಬಟ್ ಆ ಥರ ಕಂಡೀಷನ್ಲಿರೋಂಥ ಗಾಡಿ. ಸನ್ರೂಫ್ ಇರೋಂಥ VX ವೆರ್ಷನ್ ಸ್ವಲ್ಪ ಕಷ್ಟ. ಅದು ಕೂಡ ಚೆನ್ನಾಗಿರೋದು. ಫಸ್ಟ್ ಓನರು ವೆಲ್ ಮೇಂಟೈನ್ ಗಾಡಿ ಸಿಗೋದು ತುಂಬಾ ಕಷ್ಟ. ಲೆಸ್ ಡ್ರೈವನ್ ವೆಹಿಕಲ್, ಆಲ್ಮೋಸ್ಟ್ 72K ಪ್ಲಸ್ ಏನೋ ಓಡಿತದು. ಫಸ್ಟ್ ಓನರ್, ಪ್ರತಿಯೊಂದು ರೀಸೆಂಟ್ಲಿ ಇನ್ಶೂರೆನ್ಸ್ ರನ್ನಿಂಗ್, ಅದು ಫಸ್ಟ್ ಪಾರ್ಟಿ ಎಲ್ಲನೂ ಕೂಡ ಚೆನ್ನಾಗಿ ಮೇಂಟೈನ್ ಮಾಡೋದು. ತುಂಬ ಚೆನ್ನಾಗಿತ್ತು. ಏನು ನಮಗೇನು ಜಾಸ್ತಿ ತರಲೇ ಆಗಲಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ಜನರಲ್ ಸರ್ವಿಸ್ ರಿಕ್ವೈರ್ಡ್ ಇತ್ತು ಅನ್ನೋದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಈ ಗಾಡಿ ಸೀರಿಯಸ್ಲಿ ಯಾವುದೇ ರೀತಿ ಆ ಟ್ರಾಫಿಕ್ಕು ನಿಮಗೆ ಗೊತ್ತಿರುತ್ತೆ. ಕಾಡುಗೋಡಿ, ವೈಟ್ ಫೀಲ್ಡು, ವರ್ತೂರು, ಮಾರತ್ಹಳ್ಳಿ, HSR ಲೆವೆಟ್ ಈ ರೋಡ್ ಮೇಲೆ ಹೋಗಿದ್ದು. ಅಲ್ಲೆಲ್ಲ ಸಿಕ್ಕಾಪಟ್ಟೆ. ಆ್ಯಕ್ಚುಲಿ ನಂದು ಫಾರ್ಚುನಲ್ಲಿ ಹೋದರೆ ಅಥವಾ ನಂದು XUV 500 ಹೋದರೆ ಅದು ಮ್ಯಾನ್ಯಲ್ ಗಾಡಿ ಎರಡೂ. ಬಟ್ ಅದರಲ್ಲೆಲ್ಲ ಹೋದಾಗ ಸ್ವಲ್ಪ ಸ್ಟ್ರೆಸ್, ಆಫ್ಕೋರ್ಸ್ ಇರಿಟೇಟ್ ಆಗುತ್ತೆ, ಸ್ವಲ್ಪ ತಲೆನೋ ಬಿಸಿ ಆಗುತ್ತೆ. ಬಟ್ ಇದರಲ್ಲಿ ಇನ್ನೂ 10 ಕಿಲೋಮೀಟ್ರ್ ಇದೆ, ಚೆನ್ನಾಗಿರ್ತಿತ್ತು ಅನಿಸ್ತು. AC ಬೇರೆ ರೀಫಿಲ್ ಮಾಡಿಸಿದ್ವಲ್ಲ, AC ನಾವು ಜನರಲ್ ಸರ್ವಿಸಲ್ಲಿ ರೀಫಿಲ್ ಮಾಡಿಸಿದ್ವಿ, ಸಾಕಾಗಿತ್ತು, ತಣ್ಣಗಿತ್ತು. ಇನ್ನೊಂದು 10 ಕಿಲೋಮೀಟ್ರ್ ಓಡಿಸೋಣ ಅಂತ ನೋಡಿ. ಪೆಟ್ರೋಲ್ನಲ್ಲಿ ಈಗ ಡೀಸೆಲ್ನಲ್ಲಿ ಹೆಂಗೆ ನಮ್ಮ ಟೊಯೋಟಾನ ಕ್ರಿಸ್ಟಾ, ಫಾರ್ಚುನರು, ಇಟಿಯೋಸು ಇದನ್ನೆಲ್ಲ ಜಾಸ್ತಿ ಇಷ್ಟಪಡ್ತೀವಲ್ವ, ಹಾಗೆ ಪೆಟ್ರೋಲ್ನಲ್ಲಿ ಹೋಂಡಾ ಸಿಟಿ ಸೂಪರ್. ಎರಡೂ ಕೂಡ ಜಪಾನ್ದೆ. ಆ ಇಂಜಿನ್ದು ಸ್ಪೆಷಾಲಿಟಿನೇ ಹಾಗೆ, ಬಡ್ಡಿ ಮೇಲೆ ಸ್ಟ್ರೆಸ್ಸೇ ಆಗೋಲ್ಲ. ಓಡಿಸಿ ನಮ್ಗೆ ಸ್ಟ್ರೆಸ್ ಆಗಬೇಕು, ಇನ್ನು ಅದಕ್ಕೆ ಸ್ಟ್ರೆಸ್ ಆಗೋಲ್ಲ, ಅಷ್ಟು ಅಚ್ಚುಕಟ್ಟಿರೋದು. ಯಾಕಂದರೆ ಹೋಂಡಾ ಸಿಟಿ 2015 V ಮಾಡಲ್ ನನ್ನ ಹತ್ರ ಇತ್ತು. ಪೆಟ್ರೋಲ್ ಮ್ಯಾನ್ಯುಯಲ್ ಇತ್ತದು. ಮ್ಯಾನ್ಯುಯಲ್ಲು ಚೆನ್ನಾಗಿದ್ದು. ಅದು ಒಂಥರ ಡಿಫ್ರೆಂಟ್ ಗಾಡಿ, ಇದು ಒಂಥರ. ಅಫ್ಕೋರ್ಸ್ ಇದರಲ್ಲೂ ಕೂಡ ನಿಮಗೆ ಪ್ಯಾಡಲ್ ಶಿಫ್ಟರ್ ಎಲ್ಲ ಬರುತ್ತೆ, ಪ್ಲಸ್ಸು ಮೈನಸ್. ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಇದ್ರದ್ದು ಪ್ರೀವಿಯಸ್ಸು ಒಂದು ಇವ್ರಿಗಲ್ಲ ಇನ್ನೊಬ್ರಿಗೆ ನಾವು ಒಂದು ಇದು ಮಾಡಿಸಿದ್ವಿ, ಇನ್ಸ್ಪೆಕ್ಷನ್ ಮಾಡಿಸಿದ್ವಿ. ಅದು ಮ್ಯಾನ್ಯುಯಲ್ ಗಾಡಿಗೆ ಮಾಡಿಸಿದ್ವಿ. ಹೋಂಡಾ ಸಿಟಿ 2015 ಅನಿಸುತ್ತೆ, 15-16 ಅದು ಕಂಡೀಷನ್ ತುಂಬ ದರಿದ್ರವಾಗಿತ್ತು. ಅದು ಕಂಡೀಷನ್ನು ತುಂಬ ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿದರು. ಮತ್ತು ಎಲ್ಲ ದಡ್ ಅಂತ ಸಿಕ್ಕಾಪಡೋದು. ಎಷ್ಟು ಸ್ಮೂತಾಗಿರುತ್ತೆ ಪೆಟ್ರೋಲ್ ಗಾಡಿ ಹೋಂಡಾ ಸಿಟಿಲಿ, ಅದೇನು ಚೆನ್ನಾಗಿರಲಿಲ್ಲ. ಬಟ್ ಇದು ನೋಡ್ಬಿಟ್ಟು ನನಗೆ ಖುಷಿ ಆಗೋಯಿತು. ಅಲ್ಲಿ ಇನ್ಸ್ಪೆಕ್ಷನ್ ಮಾಡೋನು ಹೇಳ್ದ ಚೆನ್ನಾಗಿದೆ ಗಾಡಿ ಅಂತಲೂ ಹೇಳ್ದ. ಸಣ್ಣ ಪುಟ್ಟದ ಕರೆಕ್ಷನ್ಸ್ ಇರುತ್ತೆ, ಅದು ನಾರ್ಮಲ್ ಎಲ್ಲ ವೆಹಿಕಲ್ಗಳು ಇದಿರುತ್ತೆ. ಅದು ಅಲ್ಲದೆ 10 ವರ್ಷದ ಗಾಡಿ ಬೇರೆ, ಅದು ಪೆಟ್ರೋಲ್ ವೆಹಿಕಲ್, ಸೆಡಾನ್ ಬೇರೆ. ಬಟ್ ಡೆಲ್ಲಿಗೆ ಓಕೆ ಸೆಡಾನ್, ಬಟ್ ಇಲ್ಲಿಗೆ ಅದು ಕಷ್ಟ ಅದು. ಬಟ್ ಎನಿವೆ ಒಂದೊಳ್ಳೆ ಕಂಫರ್ಟ್, ಹೈವೇ ಕಂಫರ್ಟ್, ಸಿಟ್ಟಿಗೂ ಚೆನ್ನಾಗಿದೆ ಕಂಫರ್ಟ್. ಅದು ಸೂಪರ್ ಗಾಡಿ. ನಂಗೆ ಸೀರಿಯಸ್ಲಿ ನನಗೆ ಹೋಂಡಾ ಇಂಜಿನ್ ಅಂದರೆ ನಂಗೆ ಸಗತ್ ಇಷ್ಟ. ಹೋಂಡಾ ಪೆಟ್ರೋಲ್ ಇಂಜಿನ್ ಇಷ್ಟ.
ಇದೆಲ್ಲ ಐ ಡಿ ಟೆಕ್ ಕೂಡ ಬರುತ್ತೆ. ಐ ವಿ ಟೆಕ್ ಅಂದರೆ ಪೆಟ್ರೋಲ್, ಐ ಡಿ ಟೆಕ್ ಅಂದರೆ ಡೀಸೆಲ್. ಐ ಡಿ ಟೆಕ್ ಕೂಡ ಓಕೆ, ಸ್ವಲ್ಪ ಬೆಟರ್ ಅಂತ ಅನಿಸಲ್ಲ, ಬಟ್ ಇದು ನನಗೆ ಬೆಟರ್ ಫೀಲ್ ಕೊಡುತ್ತೆ ಪೆಟ್ರೋಲ್ ವೆಹಿಕಲ್. ಹೋಂಡಾ ಸಿಟಿ ತುಂಬ ಜನ ಯಾವ ಆಟೋಮೆಟಿಕ್ ತೊಗೊಳ್ಬೇಕಾದಾಗ ನೀವು ಈ ಥರ ಗಾಡಿಗಳನ್ನ ಚೂಸ್ ಮಾಡಿ. ತುಂಬ ಜನ ನೆಕ್ಸಾನು, ಆಮೇಲೆ ಇನ್ನೊಂದು ಯಾವುದೋ ಬ್ರಿಝಾ, ಹೆಸರೇ ಬರ್ತದೆ ಬಾಯಿಗೆ, ಆ ಬ್ರಿಝಾ ತೊಗೊಳ್ತೀರಾ. ಆ ಬ್ರಿಝಾ ತೊಗೊಳ್ಳೋ ಬದಲು ಇದಾರ ತೊಗೊಳ್ಳಿ, ಹೋಂಡಾ ಸಿಟಿ ಚಿಂದಿ ಗಾಡಿ. ಸ್ವಲ್ಪ ಈ ರೋಡ್ ಹಂಪ್ಸ್ಗಳನ್ನ ಸ್ವಲ್ಪ ತ್ಯಾಗ ಅಂತ ಮಾಡ್ಕೊಂಬಿಟ್ರೆ ನಿಮಗೆ ಸೂಪರ್ ಗಾಡಿ. ಒಳ್ಳೆ ರಿಲಯಬಲ್ ಇಂಜಿನ್, ಹೋಂಡಾ ಇಂಜಿನ್ ಮಾತಾಡೋಂಗಿಲ್ಲ ನಿಮಗೆ. ಅದು ಇನ್ನೂ 1 ಲಕ್ಷ 2 ಲಕ್ಷ 3 ಲಕ್ಷ ಹೊಡ್ರೂ ಬರುತ್ತೆ. ಮತ್ತು ನಿಮಗೆ ಎಲ್ಲೂ ರಬ್ಬರ್ ಬ್ಯಾಂಡ್ ಫೀಲಿಂಗ್ ಇಲ್ಲ ಆ ಗಾಡಿನಲ್ಲಿ, ಹೋಂಡಾನಲ್ಲಿ, ಹೋಂಡಾ ಸಿಟಿನಲ್ಲಿ. ಖುಷಿ ಆ ಗಾಡಿ ನೋಡಿ, ಹಂಗೆ ಫೀಲ್ ಆಗಬೇಕು ನನಗೆ ಗಾಡಿ ಓಡಿಸ್ಬೇಕು. ಅದೇ ನಾನು ಬ್ರಿಝಾ ಆಗಿರಲಿ, ನೆಕ್ಸಾನ್ ಆಗಿರಲಿ. ನೆಕ್ಸಾನ್ ಪರವಾಗಿಲ್ಲ, ಬಟ್ ಬ್ರಿಝಾ ಫಸ್ಟು AMT ಸುಮ್ಮನೆ ಮೈಂಟೆನೆನ್ಸ್ ಕಡಿಮೆ, ಮೈಲೇಜ್ ಬರುತ್ತೆ, ಬರೋದಲ್ಲ. ಒಂದು ಗಾಡಿನ ನೀವು ಓಡಿಸ್ತಾ ಇದ್ರೆ ನಿಮ್ಗೆ ಒಂಥರ ಫೀಲ್ ಕೊಡಬೇಕು. ನೀವು ನಂಬ್ತಿರೋ ಇಲ್ಲ, ಹೋಂಡಾ ಸಿಟಿ ಸ್ಪೆಷಲಿ ಮೆರೂನ್ ಕಲರ್ ಗಾಡಿ ಎಷ್ಟು ಪ್ರೀಮಿಯಂ ಫೀಲ್ ಕೊಡುತ್ತೆ ಗೊತ್ತಾ ನಿಮ್ಗೆ. ಒಳಗೆ ಕೂತಾಗು ಮತ್ತು ಈಚೆ ನಿಮ್ಗೆ ಅದು ಗಾಡಿ ನೀಟಾಗಿ ಒಂದು ಸ್ವಲ್ಪ ರಬ್ಬಿಂಗ್ ಪಾಲಿಷ್ ಮಾಡಿಸ್ಕೊಂಬಿಡಿ ಹೋಗ್ತಾ ಇದ್ರೆ ಒಳ್ಳೆ ಬಿಸ್ನೆಸ್ ಕ್ಲಾಸಲ್ಲಿ ಕೂತಂಗೆ ಅನಿಸುತ್ತೆ. ಅಂಥ ಗಾಡಿನ ನಾವು ಇವತ್ತು ಕಾಪಾಡ್ಕೊಳಕ್ಕಾಗ್ತಿಲ್ಲ. ಹೋಂಡಾ ಎಲಿವೇಟ್ ಬಂತು, ಬಟ್ ತುಂಬ ಲೇಟಾಗಿ ಬಂತು. ಇವಾಗ ಪೈಪೋಟಿ ಮಾಡೋದು ತುಂಬ ಕಷ್ಟ ಇದೆ ಎಲಿವೇಟು. ಇದೇ ಒಂದು 2018 ಬಂದರೆ ಮೋಸ್ಟ್ಲಿ ಇವತ್ತು ಸೂಪರ್ ಆಗಿರ್ತಿತ್ತು. ಆ್ಯಕ್ಚುಲಿ ಎಲಿವೇಟ್ ಚೆನ್ನಾಗಿದೆ, ಆಗಲ್ಲ, ತುಂಬ ಮುಂದೆ ಹೋಗ್ಬಿಟ್ಟಿದೆ. ಅದಕ್ಕೆ ಕಾಲಕ್ಕೆ ತಕ್ಕಂಗೆ ಚೇಂಜ್ ಮಾಡ್ಕೋಬೇಕು. ಆದರೆ ಹೋಂಡಾ ಸಿಟಿ ನೀವೇನೋ ಸೆಕೆಂಡ್ಸು ಒಂದು 2-3 ವರ್ಷ ಓಡಿಸ್ತೀನಿ ನೀವು ಗಾಡಿನ ಅಂತಿದ್ರೆ ಚೆನ್ನಾಗಿ ಕಲ್ತ್ಕೊಳ್ಳೋಕ್ಕೂ ಒಳ್ಳೆ ಗಾಡಿ. ಅದು ಸ್ಮೂತ್ ಇದೆ, ಅದು ಸ್ಟೇರಿಂಗ್ ಮಾತ್ರ ಬೆಣ್ಣೆ. ಈ ರೀಸೆಂಟ್ ಡೇಸಲ್ಲಿ ಆ್ಯಕ್ಚುಲಿ ಎಲ್ಲನೂ ಸ್ಮೂತ್ ಇದೆ, ಸ್ಟೇರಿಂಗ್ ಆಗಿರಲಿ ಎಲ್ಲನೂ ಸ್ಮೂತ್ ಇದೆ, ಇಲ್ಲ ಅಂತಲ್ಲ. ಬಟ್ ಆ ಟೈಮಲ್ಲೇ ನಿಮಗೆ ರಬ್ಬರ್ ಬ್ಯಾಂಡ್ ಫೀಲಿಂಗ್ ಇಲ್ಲದೆ, ಸ್ಟೇರಿಂಗ್ ಕೂಡ ಸಾಫ್ಟು, ಪ್ರಾಪರ್ ಬೈಟಿಂಗ್ ಪಾಯಿಂಟ್ ಇದೆ, ಬ್ರೇಕಿಂಗ್ ಹೇಳ್ತಾ ಹೋದರೆ ಪ್ಲಸ್ ತುಂಬ ಇದೆ ನಿಮಗೆ. ಇನ್ಫೋಟೈನ್ಮೆಂಟ್ಸು, ಸೌಂಡ್ ಸಿಸ್ಟಮ್ ಆಗಿರಲಿ, ಅದರಲ್ಲೂ CD ಪ್ಲೇಯರ್ ಇದೆ, ಆ್ಯಕ್ಸ್ ಇದೆ, USB ಇದೆ, FM ಇದೆ, ಮಲ್ಟಿಮೀಡಿಯಾ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ಅಫ್ಕೋರ್ಸ್ ರಿವರ್ಸ್ ಕ್ಯಾಮ್ರಾ ಓಕೆ ಇವಾಗ ಫೇಲ್ ಆಗಿದೆ, ಬಟ್ ಎನಿವೇ ಆ ಟೈಮ್ಗೆ ಸೂಪರ್ ಕ್ವಾಲಿಟಿ ಅದು. ಮತ್ತು ನಿಮಗೆ ಆಟೋಮೆಟಿಕ್ ಮಿರರ್ ಫೋಲ್ಡಿಂಗ್ ಇದೆ, ಎಕನಾಮಿಕಲ್ ಬಟನ್ ಇದೆ ನಿಮಗೆ ಎಕ್ಸ್ಟ್ರಾ. ಅದು ಒಂಥರ ಆ ಗಾಡಿನ ನಿಮ್ಗೆ ಓಡಿಸೋದು ಇಷ್ಟು ಡಿಫ್ರೆಂಟ್ ಕ್ಯಾಟಗರಿ. ನಿಮ್ಗೆ ಅದರಲ್ಲೇ ಸಿಯಾಸ್ ಬರುತ್ತೆ, ಅದೇ ಟೈಮಲ್ಲಿ ವರ್ನಾ ಬರುತ್ತೆ. ವರ್ನಾ ನಿಮಗೆ 2018, 19, 20 ಚೆನ್ನಾಗಿದೆ, ಬಟ್ 2012 ಓಕೆ ತೊಗೊಳ್ತೀನಿ ಅಂದರೆ, ಬಟ್ ಹೋಂಡಾ ಸಿಟಿ ನೀವು ಚೂಸ್ ಮಾಡ್ಬೋದು. ಹೋಂಡಾ ಸಿಟಿ ಇಸ್ ದ ಒನ್ ಆಫ್ ದ ಅಲ್ಲ, ಅದು ಆ್ಯಕ್ಚುಲಿ ಒನ್ ಆ್ಯಂಡ್ ಓನ್ಲಿ ಬೆಸ್ಟ್ ಆಪ್ಷನ್ ನಿಮ್ಗದು. ಸ್ಪೆಷಲಿ ಪೆಟ್ರೋಲ್ ತೊಗೊಂಡ್ರೆ ನಿಮಗೆ ಅದು ಬೆಟರ್ ಆಪ್ಷನ್. ಬಟ್ ನಿಮಗೆ ಅದ್ರಲ್ಲಿ ನೆಗೆಟಿವ್ ಅಲ್ಲ ಅದು ಆ್ಯಕ್ಚುಲಿ. ಬಟ್ ನಮ್ಮ ರೋಡ್ ಕಂಡೀಷನ್ ದರಿದ್ರವಾಗಿರೋದ್ರಿಂದ ಗ್ರೌಂಡ್ ಕ್ಲಿಯರೆನ್ಸ್ನ ನೆಗೆಟಿವ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅದು ಏನು ಮಾಡೋಕ್ಕಾಗಲ್ಲ, ನಮ್ಮ ರೋಡ್ ಹಂಗಿದೆ. ಅದೊಂದು ಬಿಟ್ಟರೆ, ಯಾಕೆ ನನ್ನ ಹತ್ರ ಇರ್ಬೇಕಾದ್ರೆ ನಾನು ಸುಮಾರು ಈ ಕಡೆ ಹೊರನಾಡು, ಈ ಕಡೆ ಕಳಸ ಕಡೆ ಆಗೋದಾಗ ನನ್ನ ಮಕ್ಕಳು ಆ ರೋಡ್ ಹಂಪ್ ಹಾಕ್ಬಿಡ್ತಾರೆ, ಅಲ್ಲಿ ಬರೆದು ಇರಲ್ಲ, ಏನೂ ಇರಲ್ಲ. ಇವಾಗ ಮಾಸ್ಟ್ಲಿ ಅಪ್ಡೇಟ್ ಮಾಡಿರ್ಬೋದೇನೋ. ನಾನು ಅವಾಗ ಹೋಂಡಾ ಸಿಟಿ ಅಲ್ಲೆಲ್ಲ ತೊಗೊಂಡು ಹೋಗಿದ್ದೆ, ಅವಾಗೆಲ್ಲ ಸಿಕ್ಕಾಪಟ್ಟೆ ಕೆಳಗೆ ಟಚ್ ಆಗಿದೆ. ಅದೊಂದು ಮಂತ್ರಾಲಯಕ್ಕೆ ಹೋದಾಗ ಅಲ್ಲೆಲ್ಲೋ ಅದೋನಿ ಅಂತ ಒಂದು ಪ್ಲೇಸ್ ಬರುತ್ತೆ, ಅಲ್ಲೂ ಅಷ್ಟೇ ತುಂಬ ಟಚ್ಗಳಾಗುತ್ತೆ ಜಾಸ್ತಿ. ಅದೊಂದು ನೆಗೆಟಿವ್. ಆದರೂ ಕೂಡ ನಾನು ರೋಸರ್ ರಬ್ಬೆಲ್ಲ ಹಾಕಿ ಸ್ವಲ್ಪ ಹೈಟ್ ಮಾಡಿಸಿದೆ ಗಾಡಿನ, ಬಟ್ ಏನಾದ್ರೂ ಅದು ಮತ್ತೆ ಅದಲ್ಲಿಗೆ ಬರುತ್ತೆ. ಅದೊಂದು ನೀವು ತೆಗೆದುಬಿಟ್ರೆ ತಲೆಯಿಂದ, ಗ್ರೌಂಡ್ ಕ್ಲಿಯರೆನ್ಸ್ ತೆಗೆದುಬಿಟ್ರೆ ಸೀರಿಯಸ್ಲಿ ನೀವು ನೆಗೆಟಿವ್ ಹುಡುಕಬೇಕಾದ್ರಲ್ಲ ಆ ಗಾಡಿನಲ್ಲಿ ಸೀರಿಯಸ್. ನನ್ನ ಹತ್ರ ಅದು ಹೆಚ್ಚು ಕಡಿಮೆ ಒಂದು ಎಂಗೇಜ್ಮೆಂಟ್ ಆದಮೇಲೆ ನಾನು ಎಂಗೇಜ್ಮೆಂಟ್ ಆಗಿ 1 ಮಂತ್ಗೆ ನಾನು ಆ ಗಾಡಿ ತೊಗೊಂಡಿದ್ದು. ಎಂಗೇಜ್ಮೆಂಟು, ಮದುವೆ, ರಿಸೆಪ್ಷನ್, ನಾನು ಮದುವೆ ಆಗಿ ಅದರಲ್ಲೇ ಹೋಗಿದ್ದು. ಅದು ನಾನೇ ಓಡಿಸಿದ್ದು, ಡ್ರೈವರು ಇರಲಿಲ್ಲ ನಮ್ಮ ಮನೆಗಳಲ್ಲಿ ಅವಾಗ ಮ್ಯಾನ್ಯುವಲ್ ಗಾಡಿ ಯಾರು ಓಡಿಸ್ತಿರ್ಲಿಲ್ಲ. ಸೊ ಅದನ್ನು ನಾನೇ ಡ್ರೈವ್ ಮಾಡ್ಕೊಂಡು ಮದುವೆ ವೇಷದಲ್ಲೇ ಹೋಗಿದ್ದಾಯಿತು ಮನೆಗೆ. ಮತ್ತು ಅದು ಥ್ರೋಟ್ ನಂದು ಹನಿಮೂನೆಲ್ಲ ಓಡಾಡಿಕೊಂಡು ಗೋವಾ ಗೀವಾ ಮಡಿಕೇರಿ ಎಲ್ಲ ಅದರಲ್ಲೇ, ಹೋಂಡಾ ಸಿಟಿಲೇ ಎಲ್ಲ ಅದರಲ್ಲಂದರೆ ಓಡಾಡಿದ್ದು ಅದರಲ್ಲಿ ಎಲ್ಲ ಮುಗಿಸ್ಕೊಂಡು ಬಂದೆ. ಮತ್ತು ಮಗುನ ಮನೆಗೆ ಕರ್ಕೊಂಡು ಬರೋವರೆಗೂ ಹೋಂಡಾ ಸಿಟಿ ಇಟ್ಕೊಂಡಿದ್ದೀವಿ. ಅಷ್ಟು ಅದ್ರ ಮೇಲೆ ಲವ್. ಅದು ಮರೂನ್ ಕಲರ್ ಇದ್ದು ಫೋಟೋ ಹಾಕ್ತೀನಿ. ಅಷ್ಟು ಇಷ್ಟವಾಗಿರೋಂಥ ಗಾಡಿ ನನ್ನ ಪರ್ಸ್ನಲಿ ಯಾವತ್ತೂ ಬೋರ್ ಹೊಡಿದಿರೋಂಥ ಗಾಡಿ ಅದು. ಸೀರಿಯಸ್ಲಿ ಅದು ನಾನು ಹೇಳ್ಬೋದು. ಇದು ಸೀರಿಯಸ್ಲಿ ಫಾರ್ಚುನರ್ ಕೆಲವು ಸಲ ಬೋರ್ ಹೊಡಿತಿದೆ ಸಿಟಿಗಳು, ಸ್ಪೆಷಲಿ ಸಿಟಿಗಳಲ್ಲಿ ಓಡಿಸ್ತಿರ್ಬೇಕಾದಾಗ ಟಕ್ಕತ್ತು ನುಗ್ಗಿಸ್ಬೋದು. ಫಾರ್ಚುನರ್ ಪವರ್ ಇದೆ, ಬಟ್ ನಿಮಗೆ ಜಾಗ ಸಿಗೋಲ್ಲ. ಹೋಂಡಾ ಸಿಟಿ ಹಂಗೇನಿಲ್ಲ, ನುಗ್ಗಿಸ್ಬೋದು. ಆ್ಯಂಡ್ ನಿಮ್ಗೆ ಒಂಥರ ಪ್ರೀಮಿಯಮ್ ಲುಕ್ ಕೊಡುತ್ತೆ. ನಿಮ್ಮ ಕೆಳಗೆ ಕೂತಂಗೆ ಒಂದು ಸಲ ರೇಸಿಂಗ್ ಕಾರಲ್ಲಿ ಕೂತಂಗೆ ಫೀಲ್ ಅನಿಸುತ್ತೆ. ಪವರು, ಪಿಕಪ್ಪು, ಅದರಲ್ಲಿ ನಾನು ಟಾಪ್ ಸ್ಪೀಡೇ 192ನೋ 193ನೇನೋ ಮಾಡಿದ್ದೀನಿ ಅದರಲ್ಲಿ. ಹಾವೇರಿ ಹೈವೇನಲ್ಲಿ, ದಾವಣಗೆರೆ ಹಾವೇರಿ ಇದರಲ್ಲಿ. ಚಲನ್ ಹಾಕ್ಬೇಡಿ, ಆ ಕಡೆ ಗಾಡಿ ನಂಬರನ್ನು ಹೇಳಲ್ಲ, ಯಾಕಂದ್ರೆ ಗಾಡಿ ಸೇಲ್ ಮಾಡೋದು ತುಂಬ ದಿವಸ ಆಗುತ್ತೆ. ಫೇವ್ರೆಟ್ ಸೆಡನ್ ಒನ್ ಆ್ಯಂಡ್ ಓನ್ಲಿ ಅಷ್ಟೇ. ಆ್ಯಕ್ಚುಲಿ ನಂಗೆ ವರ್ನೂ ಇಟ್ಕೊಂಡಿದ್ದೆ, ಬಟ್ ವರ್ನ ಡೀಸೆಲ್ ಇಟ್ಕೊಂಡಿದ್ದೆ. ಅದು ಓಕೆ, ಅದು ಆಟ ಸಾಮಾನು ಗಾಡಿ. ಬಟ್ ಹೋಂಡಾ ಸಿಟಿ ಆ್ಯಕ್ಚುಲಿ ಬೆಸ್ಟ್ ಆಪ್ಷನ್. ಎಲ್ಲನೂ ಕೂಡ ಚೆನ್ನಾಗಿದೆ. ಥ್ರಾಟಲ್ ರೆಸ್ಪಾನ್ಸ್, ಬ್ರೇಕಿಂಗ್ ಬೈಟ್, ಕ್ಲಚ್,
ಮತ್ತು ಆಟೋಮೆಟಿಕಲ್ ಕೂಡ ಎಕ್ಸಲೆಂಟು, ಸ್ಟೇರಿಂಗ್ ರೆಸ್ಪಾನ್ಸು, ಇನ್ಫೋಟೈನ್ಮೆಂಟು, ಡ್ಯಾಶ್ ಬೋರ್ಡು ಕ್ವಾಲಿಟಿ, ಪ್ಲಾಸ್ಟಿಕ್ ಕ್ವಾಲಿಟೀಸ್, ಮತ್ತು ಎಲೆಕ್ಟ್ರಿಕಲ್ಲು, ಸ್ಪೀಟೇ ಹೇಳ್ಬಿಟ್ಟು ಮರ್ತ್ಬಿಟ್ಟೆ. ಎಂಥ ಕಂಫರ್ಟ್ ಗೊತ್ತಾ, ಸೋಫಾ ಮೇಲೆ ಕೂತಂಗಿರುತ್ತೆ, ಅದ್ಭುತ.